ನಮ್ದು ಆರೋಗ್ಯ ಕಾರ್ಯಕ್ರಮ ರವಿಕುಮಾರ್ ಅವರು MLC ಅವರನ್ನ ನಾನೇ ಕೊನೆಯದಾಗಿ ಅವರನ್ನು ಮಾತಾಡ್ಸಿ ಹಾಗೆ 5 ನಿಮಿಷ ಆಗಬೇಕಾದ್ರೆ ಕಿಡ್ನಾಪ್ ಆಗಿದೆ ಅವರ ಹೇಳಿದ್ದೆ ನಾನು ಆಯ್ತು ನನ್ನ ಮಕ್ಕಳನ್ನು ಮುಗಿಸ್ಬಿಟ್ಟಿದ್ದಾರೆ. ಇವತ್ತು ನ್ಯಾಯ ಕೇಳಿದ್ರೆ ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಮ ಪಕ್ಷದಲ್ಲಿ ಇದ್ದವರು ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ಮನೆ ಕಟ್ಟಿದಲ್ಲಿ ಸೌಜನ್ಯ ಹೆಸರು ಹೇಳ್ಕೊಂಡು ಹಣ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ನಮ್ಮ ಮಗಳಿಗೆ ನ್ಯಾಯ ಇಲ್ವ ಸರ್? ಹಾಗಾದ್ರೆ ನೋಡಿ, ನಮ್ಮ ಕುಟುಂಬದ ದೊಡ್ಡಪ್ಪ ಅವರು ಇದ್ದಾರೆ, ಅವರ ಹತ್ರ ಹೇಳಿದ್ದಾರೆ, ನೋಡಿ ಇದು ನಮ್ಮ ಮನೆ ಆಗಿದ್ದು ಅನ್ಯಾಯ ಆಗಿದೆ, ಇದನ್ನು ಇಲ್ಲಿಗೆ ಮುಗಿಸ್ಬಿಡು ಅಂತ ಹೇಳಿದ್ದಾರೆ ಸರ್. ಹಾಗಾದ್ರೆ ನ್ಯಾಯ ಯಾರು ಕೊಡಿಸುವ ಸರ್? ಅಲ್ಲಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ಅಂತ. ನೋಡಿ, ನಾನು ಸೌಜನ್ಯನ ಅಪ್ಪ, ಅವನು ಸೌಜನ್ಯ ಮಾವ ಅಂತ ಹೇಳಿದಕ್ಕೆ ಹೌದಾ ಮಾರೆ, ತುಂಬಾ ಒಳ್ಳೆ ಹುಡುಗಿ, ತುಂಬಾ ಚೆನ್ನಾಗಿದ್ದಾಳೆ, ಇನ್ನು ನಿನಗೆ ಪಕ್ಷದವರೆಲ್ಲ ಬಂದ ಹಣ ಕೊಡ್ತಾ ಇದ್ದಾರೆ, ಅದನ್ನು ಸುಮ್ಮನೆ ಕೋರ್ಟು ಕಚೇರಿ ಅಂತ ಖರ್ಚು ಮಾಡಬೇಡ, ಇದ್ದು ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ. ನನ್ನ ತಮ್ಮನಿಗೆ ಕೂಡ ಅದೇ ಇದೆ, ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳಿರುತ್ತೆ, ಆ ಕಡೆಗೆ ನೋಡ್ಕೊಂಡು ನಡಿ, ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದಾರೆ ಸರ್. ಹಾಗಾದ್ರೆ ಸಾಂತ್ವನ ಯಾರು ಹೇಳ್ತಿದ್ದಾರೆ ಸರ್ ನಿಮಗೆ? ಹೋಗಿ ಮಾತಾಡಿದ್ದೆ ಸರ್. ನಾನು ಬಂದಿರತಕ್ಕಂಥ ಉದ್ದೇಶ ಒಂದೇ, ಒಬ್ಬ ನಾವು ಮೊದಲೇ ಕಳ್ಕೊಳ್ಳೋದು ನಾವೆಲ್ಲಕ್ಕೆ ತಗೋಕ್ಕೆ ಸಾಧ್ಯ ಇಲ್ಲ. ನಾನು ಜೊತೆ ಮನವಿ ಮಾಡಿದ್ರೆ CBI ಕೋರ್ಟ್ ಏನಾಗಿದೆ, ಆದೇಶ ಆಗಿದೆ, ಮೇಲ್ಮನವಿ ಮಾಡ್ತಕ್ಕಂಥ ನಿರ್ಧಾರ ತಗೊಂಡಿದ್ದಾದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಅಡ್ವೊಕೇಟ್ರು ಮತ್ತು ಏನೂ ತರ ಕಟ್ಟಿಕೊಂಡ್ರೆ ನಾವು ಪಕ್ಷ ಜವಾಬ್ದಾರಿ ತಗೊಂಡಿದ್ದರೆ ಖಂಡಿತ ನಮ್ಮ ಪರವಾಗಿರ್ತೇವೆ. ಅವಾಗಲೇ ಮಾಡ್ತಿದ್ರು ಸರ್, ಇವಾಗ ಆಗಿದ್ದೆಲ್ಲ ಆಯಿತು. ಅದ್ರ ಬಗ್ಗೆ ನಾವು ಪಾಪ ಮಗಳದ್ದು ವಾಪಸ್ ತರಬೇಕಂತೂ ಸಾಧ್ಯ ಇಲ್ಲ. ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ, ಏನು ಸುಪ್ರೀಂ ಕೋರ್ಟ್ ಏನಾಗಬೇಕು ಖಂಡಿತ ನಾವು ನಿಂತಲ್ಲಿ ಇರ್ತೇವೆ ಅಂತ ನಾನು ಸೌಜನ್ಯ ಮಿಸ್ ಆದ ಮನೆಗೆ ರಾತ್ರಿ 9:30 ಬಂದಿದ್ರು. ನಾನೇ ನೋಡಿದ್ದೇನೆ, ಅವರ ಕಪಾಟಿಂದ ಒಂದು ಮುಕ್ಕಿಂದ 2 ನಂಬರ್ ತಗೊಂಡು ಹೋಗಿದ್ರು. ಒಂದು ನಮ್ಮ ಅಕ್ಕಂದು, ಇವನು ನಮ್ಮ ಭಾವಂದು, 3-4 ಆ ನಂಬರ್ ನನಗೆ ಇದರಲ್ಲಿ ಯಾವಾಗ ಫೋನ್ ಮಾಡೋದು ಕಾಣ್ತಿತ್ತು. ಇದೇ ಚೀಟಿಯನ್ನು ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಸರ್, ಎಷ್ಟು ಫಿಟ್ ಮಾಡ್ಕೊಂಡಿದ್ದಾರೆ ಸರ್. ಮರುದಿವಸ ಬೆಳಿಗ್ಗೆ ನಾವು ಮೇಲೆ ತಗೊಳಪ್ಪ ಕಾರ್. ಕೂಡ ಸೌಜನ್ಯಳವರ ತಾಯಿಯವ್ರನ್ನ, ಅವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿದ್ದೇವೆ. ನಾವು ಈ ವಿಚಾರದಲ್ಲಿ ನಾನು ಬೆಳಗ್ಗೆ ನಮ್ಮ ಶಾಸಕರ ಹತ್ರ, ಜಿಲ್ಲೆಯ ಅಧ್ಯಕ್ಷರ ಹತ್ರ, ನಮ್ಮ ಸಂಸದರ ಹತ್ರ ಮಾತನಾಡ್ತಾ ಇಲ್ಲ, ನಾನು ಇವತ್ತು ಅವ್ರನ್ನ ಕುಟುಂಬದ ಸದಸ್ಯರನ್ನ, ಅವ್ರ ತಾಯಿಯವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷೆನ ವ್ಯಕ್ತಪಡಿಸಿ ಇವತ್ತು ನಾನು ಸಂಜೆಯಲ್ಲಿ ಬಂದಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು. ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು, ಏನೀಗ CBI ಕೋರ್ಟ್ ಆದೇಶ ಆಗಿದೆ, ಅದರ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೇ ಆದಲ್ಲಿ ಏನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲೇ, ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಭರಿಸ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಕಾಳಜಿ ಮಾಡೋದು ಬೇಡ, ನಾವು ನಿಮ್ಮ ಜೊತೆಲಿ ಸಂಪೂರ್ಣವಾಗಿ ಇದ್ದೇವೆ ಅನ್ನೋ ವಿಚಾರವನ್ನು ಅವ್ರಿಗೆ ತಿಳಿಸಿದ್ದೇನೆ. ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ. ಇನ್ನೂ ಪಾಪ ತಾವು ನೋಡಿದ್ರಿ ತಾವೇ, ಇನ್ನೂ ಪಾಪ ತಾಯಿಯವರ ಆ ನೋವಿನಿಂದ ಇನ್ನೂ ಕೂಡ ಹೊರಬರೋದಕ್ಕೆ ಸಾಧ್ಯ ಆಗಿಲ್ಲ. ನಮಗೂ ಕೂಡ ಆ ವಿಚಾರದಲ್ಲಿ ಸಾಕಷ್ಟು ಬೇಸರ ಇದೆ. ಧರ್ಮಸ್ಥಳ ಬಂದಿದೆ, ಹಾಗಾಗಿ ಅವ್ರನ್ನೂ ಭೇಟಿ ಮಾಡಬೇಕು ಅಂತ ಭೇಟಿ ಮಾಡಿದ್ವಿ.